Hi friends, welcome to my channel. This is Swati, mathematics teacher. So friends, this is my day 3 study log video. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು HSTRಗೆ ಪ್ರಿಪೇರ್ ಆಗ್ತಿದ್ದೀನಿ. ಸೊ ಇವತ್ತು ಏನೇನು ಓದಿದೆ ಅಂತ ಹೇಳ್ತೀನಿ. ಬನ್ನಿ, ಫಸ್ಟ್ ನಾನು ಕಂಪ್ಯೂಟರ್ ನಾಲೆಡ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ HSTR ಪೇಪರ್ 1ಅಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ಬಂದು 13 ಮಾರ್ಕ್ಸ್ಗೆ ಕಂಪಲ್ಸರಿ ಇರುತ್ತೆ. ಸೊ ಇವತ್ತು ನಾನು ಬುಕ್ನ ತೊಗೊಬಂದೆ. ಸೊ ಆರ್ಡ್ರ್ ಮಾಡ್ತೀನಿ ಅಂತ ಹೇಳ್ತಿದ್ದೆ, ಬಟ್ ಆರ್ಡ್ರ್ ಮಾಡೋದಕ್ಕೆ ಯಾವುದೂ ಅವೈಲಬಲ್ ಇಲ್ಲ ಅಂತ ಬುಕ್ ಸ್ಟೋರಲ್ಲಿ ಯಾವ ಬುಕ್ ಸಿಕ್ತೋ ಅದನ್ನೇ ತೊಗೊಂಡು ಬಂದಿದ್ದೀನಿ. ಪೇಪರ್ 1 ಇದು ಬಂದು ಲಕ್ಷ್ಮಣ್ದು, KM ಸುರೇಶ್ ಅವ್ರದ್ದು ಬೇಕು ಅಂತ ಹುಡುಕ್ತಿದ್ದೆ, ಬಟ್ ಸಿಗಲಿಲ್ಲ. ಯಾವ ಸಿಕ್ತೋ ಅದನ್ನೇ ತೊಗೊಂಡು ಬಂದೆ. ಇಲ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದನ್ನ ಹಾಕಿದ್ದಾರೆ, ಹಾಗೆ ಟಾಪಿಕ್ ವೈಸು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ. ಸೊ ಓಕೆ, ಪರವಾಗಿಲ್ಲ ಅನಿಸ್ತು ಈ ಬುಕ್ಕು, ಬಟ್ ನಂಗೆ ಇನ್ ಡೆಪ್ತ್ ಗೊತ್ತಿಲ್ಲ. ಸೊ ಓಕೆ, ಯೂಸ್ ಆಗುತ್ತೆ ಅಂತ ಮಾತ್ರ ಅನಿಸಿದೆ ಫ್ರೆಂಡ್ಸ್. ನಿಮ್ಗೆ ಬೇಕಿದ್ರೆ ತೊಗೊಳ್ಳಿ. ಹಾಗೆ ಫಸ್ಟ್ ನಾನು ಓದಿದ್ದು ಇಂಗ್ಲೀಷ್ ಗ್ರಾಮರ್ನ ಸ್ಟಾರ್ಟ್ ಮಾಡಿದೆ. ಇಂಗ್ಲೀಷ್ ಗ್ರಾಮರ್ ಬಂದು 12 ಮಾರ್ಕ್ಸ್ಗೆ ಕಂಪಲ್ಸರಿ ಕೇಳ್ತಾರೆ. ಸೊ ಇಂಗ್ಲೀಷ್ ಗ್ರಾಮರ್ನ ಡೀಟೇಲಾಗಿ ಕೊಟ್ಟಿದ್ದಾರೆ, ವಿತ್ ಎಕ್ಸಾಂಪಲ್ಲು ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾನು ಬಂದು ಇಂಗ್ಲೀಷ್ ಗ್ರಾಮರ್ ಒಂದು ಅರ್ಧ ಮುಗಿಸಿದ್ದೀನಿ. ಸೊ ಸ್ಟಾರ್ಟಿಂಗ್ ಓದ ತಕ್ಷಣ ಇಂಗ್ಲೀಷ್ ಗ್ರಾಮರ್ ಓದ ತಕ್ಷಣ 100% ನಾವು ಕಲ್ತ್ಕೋತೀವಿ ಅಂತ ಹೇಳೋಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟನ್ನ ನೋಡ್ಕೋತಾ ಇದ್ದೀನಿ. ಸೊ ಇಂಗ್ಲೀಷ್ ಗ್ರಾಮರ್ ಮುಗಿದ್ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಇವತ್ತು. ನೆಕ್ಸ್ಟ್ ನಾನು ಬಂದು ಕಂಪ್ಯೂಟರ್ ನಾಲೆಡ್ಜ್ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. HSTRಲ್ಲಿ ಕಂಪ್ಯೂಟರ್ ನಾಲೆಡ್ಜ್ 13 ಮಾರ್ಕ್ಸಿಗೆ ಕೇಳ್ತಾರೆ, ಕಂಪಲ್ಸರಿ ಕ್ವಶನ್. ಈ ಕಂಪ್ಯೂಟರಲ್ಲಿ ಈ ಬುಕ್ಕಲ್ಲಿ ಇನ್ ಡೆಪ್ತ್ ಇದೆ, ಅದನ್ನೆಲ್ಲ ಸ್ಟಡಿ ಮಾಡಿಕೊಂಡು ಸೊ ಮಿನಿಮಮ್ 3 to 4 ಅವರ್ ಡೈಲಿ ಕಂಪಲ್ಸರಿ ಸ್ಟಡಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ HSTR ಅನ್ನೋದು ಕಂಪಲ್ಸರಿ ಕಾಲ್ ಮಾಡ್ತಾರೆ. 15 to 18,000 ರಿಕ್ರೂಟ್ಮೆಂಟ್ ಮಾಡೇ ಮಾಡ್ತಾರೆ. ಅದರಲ್ಲಿ ಯಾರ್ಯಾರು ಟೆಟ್ಟೆಲ್ಲ ಕ್ಲಿಯರ್ ಆಗಿಲ್ಲ ಅವರು ಕೂಡ HSTRನ ಬರೀಬೋದು. ಸೊ ತುಂಬ ಡೀಪಾಗಿ ಸ್ಟಡಿ ಮಾಡೋದು ಬೆಟರ್. HSTRಗೆ ತುಂಬ ಡೆಪ್ತ್ ಹೋಗಬೇಕು ಯಾವುದೇ ಸಬ್ಜೆಕ್ಟ್ ಹೋದ್ರೂ. ಸೊ ಕಂಪ್ಯೂಟರ್ ನಾಲೆಡ್ಜ್ ಮುಗ್ದಾದ್ಮೇಲೆ ನಾನು ಸ್ಟಡಿ ಮಾಡಿದ್ದು ನೆಕ್ಸ್ಟ್ ಬಂದು, ಸೊ ಇದೇ ಟೆಕ್ಸ್ಟ್ ಬುಕ್ಕಲ್ಲಿ 2015 ಕ್ವಶನ್ನ ಸ್ಟಡಿ ಮಾಡೋದಕ್ಕೆ ಅಂತ ತೆಗೆದೆ. ಎಲ್ಲ ಟಾಪಿಕ್ನ ಕವರ್ ಮಾಡಲಿಲ್ಲ, ಓನ್ಲಿ ಇಂಗ್ಲೀಷ್ ಗ್ರಾಮರ್ ಮತ್ತು ಕಂಪ್ಯೂಟರ್ ಹಾಗೆ ಮೆಂಟಲ್ ಎಬಿಲಿಟಿ. ಸೊ ನಾನು ಲಾಸ್ಟ್ ವೀಡಿಯೋ ಮೆಂಟಲ್ ಎಬಿಲಿಟಿ ಬಗ್ಗೆ ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ. ವಿತ್ ಕ್ವಶನ್ ವಿತ್ ಆನ್ಸರ್ನ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿ ಹಾಕಿದ್ದೀನಿ. ಹೋಗಿ ನೋಡಿ, ಸಾಲ್ವ್ ಮಾಡಿ. ನೆಕ್ಸ್ಟ್ ಕೂಡ ಅದೇ ಥರ ಮೆಂಟಲ್ ಎಬಿಲಿಟಿ ಹಾಗೆ ಮ್ಯಾಥ್ಸ್ ಬಗ್ಗೆ ಕ್ವಶನ್ ಹಾಕ್ತಾನೆ ಇರ್ತೀನಿ. ನಿಮಗೆ ಬೇಕು ಅನ್ಸಿದ್ರೆ ಹೋಗಿ ವಾಚ್ ಮಾಡ್ಬೋದು. ಇದರಲ್ಲಿ ಡೀಟೇಲ್ ಆನ್ಸರ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅಂದರೆ ಆಪ್ಷನ್ ಯಾವುದು ಅಂತ ಡೀಟೇಲ್ ಆನ್ಸರ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಬುಕ್ ಅಂತಲೇ ಹೇಳ್ಬೋದು. ಓದ್ತಾ ಓಕೆ ಅನ್ನಿಸ್ತು. ಬುಕ್ ತೊಗೊಂಡಿದ್ದಕ್ಕೂ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಬಂದು ನಾನು ಅದೇ ಥರ ಗ್ರಾಮರ್, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಓಪನ್ ಮಾಡಿದೆ. ಕಂಪ್ಯೂಟರ್ ನಾಲೆಡ್ಜಲ್ಲಿ ಬಂದು 13 ಕ್ವಶನ್ನು ಸಾಲ್ವ್ ಮಾಡಿದೆ ಕಂಪ್ಲೀಟಾಗಿ. ಸೊ ಅವರೇ ಆನ್ಸರ್ ಕೊಟ್ಬಿಟ್ಟಿದ್ದಾರೆ. ಆನ್ಸರ್ ಕರೆಕ್ಟಾಗಿದೆಯೋ ಇಲ್ಲವೋ ಅಂತ ವೆರಿಫೈ ಮಾಡ್ಕೋಬೋದು, ನಾವು ಕ್ರಾಸ್ ಚೆಕ್ ಕೂಡ ಮಾಡ್ಕೋಬೋದು. ಈಸಿಯಾಗಿ ಪಾಯಿಂಟ್ಸ್ ಕೊಟ್ಟಿರೋದ್ರಿಂದ ಯೂಸ್ ಆಗುತ್ತೆ. ಸೊ ಅದೇ ಥರ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ಮೇಲೆ ನಾನು ಬಂದು ಸಾಲ್ವ್ ಮಾಡಿದ್ದು ಸೊ ಮ್ಯಾಥ್ಸ್ ಅಂತಂದರೆ ಒಂಥರ ಸಂತೃಪ್ತಿ ಫ್ರೆಂಡ್ಸ್. ಮ್ಯಾಥ್ಸ್ ಓದ್ತಿದ್ರೆ ನಮ್ಮದೇ ಸಬ್ಜೆಕ್ಟ್ ಆಗಿರೋದ್ರಿಂದ. ಸೊ ಮ್ಯಾಥ್ಸಲ್ಲಿ ನಾನು ಬಂದು ನೆಕ್ಸ್ಟ್ ಓದಿದ್ದು ಕಾಂಪ್ಲೆಕ್ಸ್ ನಂಬರ್ ಹಾಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಲೆಸನ್ನ ಓದಿದೆ. ಫಸ್ಟ್ PUC ಲೆಸನ್ ಇದು. ಸೊ ಮ್ಯಾಥ್ಸ್ ಮಾತ್ರ ಫಸ್ಟ್ PU ಇಂದ ಡಿಗ್ರಿವರೆಗೂ ಕಂಪಲ್ಸರಿ ಡೆಪ್ತೇ ಸ್ಟಡಿ ಮಾಡ್ತೀನಿ ಫ್ರೆಂಡ್ಸ್. ಯಾಕೆಂದರೆ KSETಗೂ ಯೂಸ್ ಆಗುತ್ತೆ, HSTRಗೂ ಯೂಸ್ ಆಗುತ್ತೆ. ಅದರಿಂದ ಓದಲೇಬೇಕು. ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ ಆ ಪಾಯಿಂಟ್ಸ್ಗಳನ್ನ ನಾನು ಸಪ್ರೇಟಾಗಿ ನೋಟ್ ಮಾಡ್ಕೊಳ್ತಾ ಹೋದೆ. ಇದರಲ್ಲಿ ಮೇಯ್ನಾಗಿ ಬಂದು ಫಾರ್ಮುಲಾಸ್ಗಳು. ಕಾಂಪ್ಲೆಕ್ಸ್ ನಂಬರ್ ಅಂದ್ರೇನು, A+IB ಫಾರ್ಮಲ್ಲಿರುತ್ತೆ. ಎ ಅನ್ನೋದು ಯಾವಾಗಲೂ ರಿಯಲ್ ನಂಬರ್ ಆಗಿರುತ್ತೆ. ಐ ಜೊತೆ ಯಾವ ಕಾಂಪೊನೆಂಟ್ ಏನಿಟ್ಟಿರುತ್ತೆ, ಯಾವ ವೇರಿಯೇಬಲ್ ಇರುತ್ತೆ, ಅದು ಬಂದು ಇಮ್ಯಾಜಿನರಿ ವೇರಿಯೇಬಲ್ ಆಗಿರುತ್ತೆ ಅಷ್ಟೇ. ಅದನ್ನು ಓದ್ಕೋಬೇಕು. ಹಾಗೆ ಫಾರ್ಮುಲಾಗಳಿದೆ, ಫಾರ್ಮುಲಾಗಳನ್ನ ಕಲ್ತ್ಕೊಳ್ಳಿ. ಹಾಗೆ I² - ಸ್ಕ್ವೇರ್ ಆಫ್ ದ I² ಏನಾಗಿರುತ್ತೆ ಅದನ್ನೆಲ್ಲ ಇನ್ ಡೆಪ್ತಾಗಿ ನೋಡ್ಕೊಳ್ತಾ ಹೋಗಿ. ಯಾವ ಪಾಯಿಂಟ್ನ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಮೇಯ್ನಾಗಿ ನೋಟ್ ಪಾರ್ಟ್ ಅಂತ ಯಾವುದಿರುತ್ತಲ್ಲ ಅದಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಚೆನ್ನಾಗಿರುತ್ತೆ, ಓದಿ. ಇದು ಇವತ್ತಿನ ನನ್ನ ಸ್ಟಡಿ ಲಾಗ್ ವಿಡಿಯೋ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.